ಬರೋಬ್ಬರಿ 500 ಕೋಟಿಗೂ ಹೆಚ್ಚು ಆಸ್ತಿ ಗುಳುಮಾಯ್ತಾ ನಿಯಮ ಉಲ್ಲಂಘಿಸಿ ಭೂಮಿ ಮಂಜೂರು ಮಾಡಿದಂತ ಆರೋಪ. ಹಾಸನದಲ್ಲಿ ಅಕ್ರಮವಾಗಿ ಭೂಮಿಯನ್ನ ಕಬಳಿಸಿದಂತ ಭೂಗಳ್ಳರು ನಗರದ ಚಿಕ್ಕಕೊಂಡಗೊಳ ಗ್ರಾಮದ ಗೋಮಾಳ ಗುಳುಮಾಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 75 ಎಕರೆ ಗೋಮಾಳ, 23 ಎಕರೆ ಖರಾಬ್, ಒಟ್ಟು 98 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ ಭೂಗಳ್ಳರು. ಭೂಮಿಯನ್ನ ಕಬಳಿಸಿ ಈಗಾಗಲೇ ಲೇಔಟ್ ಕೂಡ ನಿರ್ಮಾಣ ಮಾಡಲಾಗಿದೆ. ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಬೇಕಾದವರಿಗೆ ಭೂಮಿ ಮಂಜೂರು ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಭೂಮಿ ಉಳಿಸುವಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ 5 ವಕೀಲರು. ಖುದ್ದು ಅಧಿಕಾರಿಗಳ ತಂಡ ರಚಿಸಿದಂತ ಕಂದಾಯ ಸಚಿವ. ಇಲ್ಲಿ ಭೂಮಿಯನ್ನ ಕಬಳಿಸಲಾಗಿದೆ, ಲೇಔಟ್ ಕೂಡ ನಿರ್ಮಾಣ ಮಾಡಲಾಗಿದೆ, ಅದು ಅಲ್ಲದೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ 5 ವಕೀಲರು. ಖುದ್ದಾಗಿ ಅಧಿಕಾರಿಗಳ ತಂಡವನ್ನು ಕಂದಾಯ ಸಚಿವರು ಕೂಡ ರಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬರೋಬ್ಬರಿ 500 ಕೋಟಿಗೂ ಹೆಚ್ಚು ಆಸ್ತಿ ಗುಳುಂ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರೋದು. ನಿಯಮವನ್ನ ಉಲ್ಲಂಘಿಸಿ ಭೂಮಿಯನ್ನ ಮಂಜೂರು ಮಾಡಲಾಗಿದೆ. ಇದು ಹಾಸನದಲ್ಲಿ ಅಕ್ರಮವಾಗಿ ಭೂಗಳ್ಳರು ಭೂಮಿಯನ್ನ ಕಬಳಿಸಿರುವಂತ ಪ್ರಕರಣ ನೀವು ಗಮನಿಸ್ತಾ ಇದ್ದೀರಾ. ಇದು ನಗರದ ಚಿಕ್ಕಕೊಂಡಗೊಳ ಗ್ರಾಮದ ಗೋಮಾಳವನ್ನು ಗುಳುಂ ಮಾಡಿರೋದು. ಸುಮಾರು 75 ಎಕರೆ ಗೋಮಾಳ ಜೊತೆಗೆ 23 ಎಕರೆ ಖರಾಬು, ಒಟ್ಟು 98 ಎಕರೆ ಭೂಮಿಯನ್ನ ಭೂಗಳ್ಳರು ಕಬಳಿಸಿದ್ದಾರೆ ಅಂತ ಇದೀಗ ಹೋರಾಟವನ್ನು ಮಾಡಲಾಗ್ತಾ ಇದೆ. ಭೂಮಿಯನ್ನು ಕಬಳಿಸಿ ಲೇಔಟ್ ಕೂಡ ನಿರ್ಮಾಣ ಮಾಡಲಾಗಿದೆ. ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಲೇಔಟ್ ನಿರ್ಮಾಣ ಮಾಡಿರುವಂಥ ದೃಶ್ಯ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕೋ ಆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ಜೊತೆಗೆ ಅವ್ರಿಗೆ ಯಾರ್ಯಾರು ಬೇಕೋ ಆ ಬೇಕಾದವ್ರಿಗೆ ಭೂಮಿಯನ್ನು ಮಂಜೂರು ಮಾಡಿಬಿಟ್ಟಿದ್ದಾರೆ. ಈಗ ಈ ಭೂಮಿಯನ್ನು ಉಳಿಸಬೇಕು ಅಂತ ಫೈನಲಿ ಕೋರ್ಟ್ ಮೆಟ್ಟಿಲೇರಲಾಗಿದೆ. ಆದರೆ 2018ರಿಂದ ಈಚೆಗೆ ಏನು ಹಾಸನದಲ್ಲಿ ಸರ್ಕಾರಿ ಜಾಗಗಳಿದ್ದು ಸರ್ಕಾರಿ ಜಾಗವನ್ನು ಒಡೆದು ಅದನ್ನು ಅಕ್ರಮ ಲಾಭ ಪಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿನ ರಾಜಕೀಯ ಹಿತಾಸಕ್ತಿಯರು ಮತ್ತು ಲ್ಯಾಂಡ್ ಮಾಫಿಯಾದವರು ಎರಡೂ ಕೈಗಳು ಒಂದೇ ಸೇರಿಕೊಂಡು ಈ ಹಾಸನ ಸುತ್ತಮುತ್ತ ಇದ್ದಂಥ ಎಲ್ಲ ಸರ್ಕಾರಿ ಜಾಗವನ್ನು ಒಡೆದು ತಿಂದು ಹೇಗಿದ್ದರ ವಿಚಾರಗಳು ನಮಗೆ ಗೊತ್ತಾಗಲಾಗಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗಿ ಚಿಕ್ಕೋಣಗೊಳ ಗ್ರಾಮದ ಸರ್ವೆ ನಂಬರಲ್ಲಿ ಏನು ಸರ್ವೆ ನಂಬರು 7, ಸರ್ವೆ ನಂಬರ್ 10, ಸರ್ವೆ ನಂಬರ್ 25, ಸರ್ವೆ ನಂಬರ್ 6, ಸರ್ವೆ ನಂಬರ್ 7 ಮತ್ತು 137ನೇ ಸರ್ವೆ ನಂಬರಲ್ಲಿ ಟೋಟಲ್ 73 ಎಕರೆ ಗೋಮಾಳ ಜಾಗವನ್ನು ಅದರ ಜೊತೆಗೆ ಸೇರಿಕೊಂಡಂತೆ 25 ಎಕರೆ ಬಾಕರಾಬ್ ಜಾಗವನ್ನು ಒಡೆದು ಲೂಟಿಯನ್ನು ಮಾಡಿ ಕಾನೂನು ಬಾಹಿರವಾಗಿ ಎಲ್ಲ ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಇವರು ಲೇಔಟನ್ನು ಮಾಡಿ ಸುಮಾರು ಸರ್ಕಾರಕ್ಕೆ 500ರಿಂದ 1000 ಕೋಟಿ ರೂಪಾಯಿಗಳನ್ನು ಲಾಸ್ ಮಾಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ನಾವು 2023ರಲ್ಲಿ ಈ ಎಲ್ಲ ಹೋರಾಟಗಳನ್ನು ಮಾಡ್ಕೊಬಂದು ಇದನ್ನು ಸಹ ಸರ್ಕಾರಕ್ಕೆ ಉಳಿಸ್ಬೇಕು ಎಂಬ ಉದ್ದೇಶದಿಂದ ಆಗ ಇದ್ದಂಥ ಎಲ್ಲ ಮಿನಿಸ್ಟ್ರಿಗಳಿಗೆ, ಸೆಕ್ರೆಟರಿಯೇಟ್ಗಳಿಗೆ ಮತ್ತು DC ಅವರಿಗೆ ಎಲ್ಲ ದಾಖಲಾತಿಗಳನ್ನ ಒದಗಿಸಿದ್ವಿ. ಆದರೆ ಈ ವಿಚಾರ ಆಗೇನಿದ್ರು ಆ ಸರ್ಕಾರ ನಮಗೆ ಸ್ಪಂದಿಸ್ತಲೇ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇದನ್ನು ಉಳಿಸ್ಲೇಬೇಕು. ಟೋಟಲ್ಲು 75 ಎಕರೆ ಪ್ಲಸ್ 25 ಎಕರೆ ಬಾಕರಾಬ್ನ ಉಳಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಮೊನ್ನೆ ಬೆಳಗಾವಿ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಎಲ್ಲ ಪೂರಕ ದಾಖಲಾತಿಗಳನ್ನು ಮಾನ್ಯ ಶಾಸಕರಾದಂಥ ಸ್ವರೂಪಣ್ಣವ್ರಿಗೆ ಮತ್ತು ಸೂರಜ್ ರೇವಣ್ಣ ಅವ್ರಿಗೆ ಸಹ ದಾಖಲಾತಿಗಳನ್ನ ಕೊಟ್ಟಿದ್ದು. ಇದ್ರ ಬಗ್ಗೆ ಸದನದಲ್ಲೂ ಪ್ರಸ್ತಾಪವಾಗಿ ಈಗ ಈ ಸಂಬಂಧಪಟ್ಟಂತೆ ಏನು ಜಮೀನಿದೆ, ಸರ್ಕಾರಿ ಜಾಗ ಇದೆ, ಈ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಮೊನ್ನೆ ಸರ್ಕಾರದ ವತಿಯಿಂದ ಪರಿಷತ್ತಲ್ಲಿ ಒಂದು ಕಮಿಟಿಯನ್ನು ಫಾರ್ಮೇಟ್ ಮಾಡಿದ್ದಾರೆ. ಕಮಿಟಿ ಫಾರ್ಮೇಟ್ ಮಾಡಿ ಈಗಾಗಲೇ ನಮಗೆ ನೋಟಿಸು ಸಹ ವಿಚಾರಗಳು ಪ್ರಸ್ತಾಪ ಗೊತ್ತಾಗಿದೆ. ಈ ಕಮಿಟಿಯಲ್ಲಿ ಈಗಾಗಲೇ ಒಟ್ಟು 5 ಜನನ ಕಮಿಟಿಯನ್ನು ಮಾಡಿದ್ದಾರೆ. ಆದರೆ 2018ರಿಂದ ಈಚೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಜಿಲ್ಲಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲೋದ್ರೆ ಜಿಲ್ಲಾಧಿಕಾರಿಗಳು ಜೊತೆ ಶಾಮೀಲಾಗಿದ್ದಾರೆ ಅನ್ನೋದಾಗುತ್ತೆ. ಈಗ ಅದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದನ್ನ ಸಮಗ್ರವಾಗಿ ಸರ್ಕಾರಕ್ಕೆ ಇದರಿಂದ ಯಾರ್ಯಾರಿದ್ದಾರೆ
ಇವತ್ತು ಯಾರ್ಯಾರು ಲೇಔಟ್ ಮಾಡ್ತಾ ಇದ್ದಾರೆ, ಯಾರು ಲೇಔಟ್ಗೆ ಇದಕ್ಕೆ ಅರ್ಜಿ ಹಾಕಿವ್ರೆ ಎಂಥದ್ದು ನಿಮ್ಮ ಇದೈತಲ್ಲ ನಗರ ಪ್ರಾಧಿಕಾರಕ್ಕೆ ಹಾಕಿರ್ಬೇಕು ಅಥವಾ ಆಮೇಲೆ ಅಲಿನೇಷನ್ ಆಗುತ್ತಲ್ಲ, DC ಕಚೇರಿಗೆ ಅಲಿನೇಷನ್ ಆಗ್ಬೇಕು, ಅಲಿನೇಷನ್ ಆಗಿಲ್ಲ. ಈಗ ದುರಸ್ತಿ ಮಾಡ್ಸಕ್ ಹೊರಟವ್ರು ಕೆಲವು ನಕಲಿ ದಾಖಲೆ ಮಾಡೋ ಸೃಷ್ಟಿಕ ಇವರೇ ಅಧಿಕಾರಿಗಳು ಆಗಲ್ಲ. ಕಂದಾಯ ಇಲಾಖೆಯ ತಾಲೂಕು ಕಚೇರಿ ಇದು ಹಾಸನ ಸುತ್ತಮುತ್ತ ಇದೇ ರೀತಿ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಇಂಥ ಪ್ರಕರಣಗಳು ಅವರ ಗಮನಕ್ಕೆ ಬಂದಿರೋದ್ರಿಂದ ಎಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತನಿಖೆ ಮಾಡಿ ಅಂತ ಹೇಳಿ ನಾನು ಕಂದಾಯ ಸಚಿವರನ್ನ, ಪ್ರಧಾನ ಕಾರ್ಯದರ್ಶಿಗಳ, ಜಿಲ್ಲಾಧಿಕಾರಿಗಳನ್ನ, ಆಮೇಲೆ ಯಾರ್ಯಾರು ತಿಂತಾರೆ, ಯಾರ್ಯಾರು ಬೋಗಸ್ ಲೇಔಟ್ ಮಾಡ್ತಾರೆ, ಆಮೇಲೆ ರೈತರಿಗೆ ಯಾರು ಸಾರ್ವಜನಿಕರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಕೇಸು ಹಾಕಬೇಕು. ಪ್ಲಸ್ ಯಾರ್ಯಾರ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತ ಸರ್ಕಾರ ಒತ್ತಾಯ ಮಾಡಿ ಸರ್ಕಾರಕ್ಕೆ 100 ಕೋಟಿ ಆಸ್ತಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕಂದಾಯ ಅಧಿಕಾರಿಗಳು ಏನು ಆಮೇಲೆ ಕೆಲವು ಯಾರಿಗೆ ಲ್ಯಾಂಡ್ ಮಾಫಿಯಾದವರಿದ್ದಾರಲ್ಲ ಅವರೆಲ್ಲ ಒಟ್ಟಿ ಸೇರಿದ್ದಾರೆ. ಅದನ್ನ ಸಮಗ್ರ ತನಿಖೆ ಮಾಡಿದ್ರೆ ಯಾರು ಇದೆ, ಯಾರು ಬೋಗಸ್ ಮಾಡಿದ್ದಾರೆ ಎಲ್ಲ ಸಮಗ್ರವಾಗಿ ಈಚೆ ಬರುತ್ತೆ. ಇದು ಪ್ರಭಾವಿ ರಾಜಕಾರಣಿಗಳು ಅಂತ ಯಾರು ಅಂತ ನನಗೆ ನೀವು ದಯಮಾಡಿ ತಿಳ್ಕೋಬೇಕು. ಅದು ಉದಯವರಿಗೆ ಕ್ಲೀನ್ ಆಗಿ ಗೊತ್ತಿದೆಯಲ್ಲ, ಗೊತ್ತಿದ್ದು ನಮ್ಮನ್ನು ಮತ್ತೆ ಪ್ರಶ್ನೆ ಮಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಯಾವುದು ಇದು ಬರೋದು ಎಲ್ಲಿ ಗೊತ್ತಾ ಸರ್? ವೆಟರ್ನರಿ ಕಾಲೇಜ್ ಐತಲ್ಲ, ಆ ಕಾಲೇಜ್ ಪಕ್ಕ ಕೆರೆ, ಇಲ್ಲಿ ಕೆರೆನೂ ಇತ್ತು ನೋಡಿ. ಯಾರ್ಯಾರು ಅಧಿಕಾರಿ